ತುಂಬಾ ಸುಸ್ತು ಅಂತ ಹೇಳ್ತಾ ಇರೋರಿಗೆ ಒಂದು 3 ಇಂಪಾರ್ಟೆಂಟ್ ಟಿಪ್ಸ್. ಈ 3 ಇಂಪಾರ್ಟೆಂಟ್ ಟಿಪ್ಸ್ ಮಾಡಿದ್ರೆ ದೇಹವಿಡೀ ದಿನವಿಡೀ ನೀವು ಆರಾಮಾಗಿ ಎನರ್ಜೆಟಿಕ್ ಆಗಿರ್ಬೋದು. ನೋಡಿ, ಮೊದಲಿಗೆ ಏನಂತ ಹೇಳಿದ್ರೆ ನಮ್ಮ ತಿಂಡಿ, ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಏನಿದೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುವಂತ ಅಂಶವನ್ನು ತಗೋಬೇಕು. ಎಲ್ಲರೂ ತಪ್ಪೇನ್ ಮಾಡ್ತೀವಿ ಅಂದ್ರೆ ಹೈ ಕಾರ್ಬೋಹೈಡ್ರೇಟ್ಸ್ ಇರುವಂತ ಬ್ರೇಕ್ಫಾಸ್ಟ್ ತಗೊಳ್ತಾರೆ. ಅಂದ್ರೆ ಇಡ್ಲಿ, ದೋಸೆ, ಪೂರಿ, ವಡೆ ಇಂಥವೆಲ್ಲ ತಗೊಳ್ಳೋದ್ರಿಂದ ಆ ಟೈಮಲ್ಲಿ ಎನರ್ಜಿ ಜಾಸ್ತಿ ಆಗ್ಬೋದು. ಆದ್ರೆ ಕೇವಲ 1 ರಿಂದ 2 ಗಂಟೆ ಆದ ನಂತರ ನಿಮಗೆ ಹೆಚ್ಚು ಸುಸ್ತು ಶುರು ಆಗುತ್ತೆ. ಹಾಗಾಗಿ ಒಳ್ಳೆ ಪ್ರೋಟೀನ್ ಬ್ರೇಕ್ಫಾಸ್ಟ್, ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಎಗ್ಸ್ ಇಸ್ ಎ ವೆರಿ ಗುಡ್ ಆಪ್ಷನ್ಸ್. ಆದ್ರೆ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಈ ಹೆಸರು ಕಾಳಿನ ಔಸ್ಲಿ, ಕಡಲೆಕಾಳಿನ ಔಸ್ಲಿ, ಈ ಕಡಲೆ ಬೀಜ, ಈ ನಟ್ಸ್, ಈ ತರದನ್ನ ಜಾಸ್ತಿ ಸೇವಿಸ್ತಾ ಬರೋದ್ರಿಂದ ಇಡೀ ದಿನ ಆರಾಮಾಗಿರ್ಬೋದು. ಎರಡನೇದು ಅಂತ ಹೇಳಿದ್ರೆ, ತಿಂಡಿ ಆದ ನಂತರ 1-2 ಗಂಟೆ ನಂತರ ಪದೇ ಪದೇ ಸ್ನಾಕ್ಸ್ ತಿನ್ನುವಂಥದ್ದು, ಏನಾದ್ರೂ ಒಂದು ಚಿಪ್ಸೋ ಏನೋ ಒಂದು ಹಾಕೊಳ್ಳೋದು ಬಾಯಿಗುವಂಥದ್ದು, ಇಟ್ ವಿಲ್ ಕಿಲ್ ಯುವರ್ ಎನರ್ಜಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಇನ್ಸುಲಿನ್ ಪದೇ ಪದೇ ಸ್ಪೈಕ್ ಆಗ್ತಾ ಇರುತ್ತೆ. ಮೂರನೇ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಆಪಲ್ ಸಿಡರ್ ವಿನೆಗಾರ್. 1 ಚಮಚ ಆಪಲ್ ಸಿಡರ್ ವಿನೆಗಾರ್ನ ನಿಮ್ಮ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ನೀರಿನಲ್ಲಿ ಹಾಕೊಂಡು ಕುಡಿತಾ ಬರೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗುತ್ತೆ. ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅವಶ್ಯಕ ಪೋಷಕಾಂಶಗಳು ನಿಮ್ಮ ಊಟದಿಂದ, ಆಹಾರದಿಂದ ನಿಮಗೆ ದಕ್ತಾ ಹೋಗುತ್ತೆ. ಸುಮ್ಮನೆ ನೀವು ಈ ಕ್ಯಾಫಿನೇಟೆಡ್ ಡ್ರಿಂಕ್ಸ್ ನ ಏನಾದ್ರು ಕುಡಿತಾ ಇದ್ರೆ ಅಥವಾ ತುಂಬಾ ಎನರ್ಜಿ ಬೂಸ್ಟಿಂಗ್ ತಗೊಳ್ತಾ ಇದ್ರೆ ನಿಮ್ಮ ಸ್ಲೀಪ್ ಅಥವಾ ನಿಮ್ಮ ನಿದ್ದೆಯ ಮೇಲೆ ಪರಿಣಾಮ ಬೀಳುತ್ತೆ. ಈ ಟಿಪ್ಸ್ ನ ಫಾಲೋ ಮಾಡಿ ಇಡೀ ದಿನ ಎನರ್ಜೆಟಿಕ್ ಆಗಿದೆ.